ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಏನನ್ನು ಹೇಳ್ತಿದ್ದೇನೆ ಅಂತಂದರೆ, ಯಾಕೆ ಜನರಿಗೆ ಆರ್ಥಿಕ ಸ್ವಾತಂತ್ರ್ಯ ಬಗ್ಗೆ ಹೆಚ್ಚು ಅರಿವಿಲ್ಲ. ಯಾಕಂದರೆ ಆರ್ಥಿಕ ಸ್ವಾತಂತ್ರ್ಯವನ್ನು ಹೇಗೆ ಪಡೆಯಬೇಕೆಂದು ತಿಳಿಯುವ ಮೊದಲು ನಮ್ಮ ಜೀವನದಲ್ಲಿ ಅಂತಹ ಮಹತ್ವದ ಪರಿಕಲ್ಪನೆಯ ಬಗ್ಗೆ ಹೆಚ್ಚಿನ ಜನರಿಗೆ ಏಕೆ ತಿಳಿದಿಲ್ಲ ಎಂಬುದರ ಬಗ್ಗೆ ನಾವು ಗಮನ ಹರಿಸಬೇಕಾಗಿದೆ. ಬಾಲ್ಯದ ದಿನಗಳಿಂದ ಪ್ರತಿಯೊಬ್ಬರಿಗೂ ಶಾಲೆಗೆ ಹೋಗಲು ಉತ್ತಮ ಶ್ರೇಣಿಗಳನ್ನು ಪಡೆಯಲು ಕಲಿಸಲಾಗುತ್ತದೆ. ಉತ್ತಮ ಅಂಕಗಳನ್ನು ಪಡೆಯುವುದರಿಂದ ಒಳ್ಳೆಯ ಕಾಲೇಜಿನಲ್ಲಿ ಪ್ರವೇಶ ಕೂಡ ಸಿಗುತ್ತದೆ. ಕಾಲೇಜಿನಲ್ಲಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದರೆ ಒಳ್ಳೆಯ ಉದ್ಯೋಗ ಸಿಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಕಾಲೇಜು ಡಿಗ್ರಿ ಮುಗಿಸಿದ ಎಷ್ಟೋ ಪದವೀಧರರಿಗೆ ಬಯಸಿದ ಉದ್ಯೋಗ ಸಿಗದೆ ಸಿಕ್ಕಿದ ಕೆಲಸದಲ್ಲಿ ಅಲ್ಪತೃಪ್ತರಾಗಿದ್ದಾರೆ. ಇಲ್ಲಿ ನಾನು ಏನನ್ನು ಹೇಳಲು ಬಯಸುತ್ತಿದ್ದೇನೆಂದರೆ, ಶಾಲೆಯಲ್ಲಿ ನಾವು ಶೈಕ್ಷಣಿಕ ಶಿಕ್ಷಣವನ್ನು ಪಡೆಯುತ್ತೀವಿ. ಅದೇ ರೀತಿಯಾಗಿ ಕಾಲೇಜಿನಲ್ಲಿ ನಾವು ವೃತ್ತಿಪರ ಶಿಕ್ಷಣವನ್ನು ಪಡೆಯುತ್ತೇವೆ. ಆದರೆ ಪ್ರತಿಯೊಬ್ಬರಿಗೂ ಮುಖ್ಯವಾಗಿ ಬೇಕಾದ ಆರ್ಥಿಕ ಸ್ವಾತಂತ್ರ್ಯ ಪಡೆಯುವ ಶಿಕ್ಷಣ ಎಲ್ಲಿದೆ ಹೇಳಿ? ಅತಿ ಹೆಚ್ಚು ಜನರಿಗೆ ಆರ್ಥಿಕ ಸ್ವಾತಂತ್ರ್ಯ ಪಡೆಯುವ ಶಿಕ್ಷಣ ಅಸ್ತಿತ್ವದಲ್ಲಿದೆ ಎಂದು ಗೊತ್ತಿಲ್ಲ. ನನಗೂ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಸೇರುವ ಮೊದಲು ಇದರ ಬಗ್ಗೆ ಅರಿವಿರಲಿಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ವ್ಯವಹಾರಕ್ಕೆ ಸೇರಿದ ನಂತರ ಆರ್ಥಿಕ ಸ್ವಾತಂತ್ರ್ಯ ಪಡೆಯುವ ಶಿಕ್ಷಣ ಬಗ್ಗೆ ಪರಿಚಯವಾಗಿದೆ. ಹಾಗಾದರೆ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯುವುದು ಹೇಗೆಂದರೆ, ಉದ್ಯೋಗದಲ್ಲಿ ಕೆಲಸ ಮಾಡದೆ ಹಣ ಸಂಪಾದಿಸಲು ಸಾಧ್ಯವಿಲ್ಲ. ಸ್ವ ಉದ್ಯೋಗದಲ್ಲೂ ಸಹ ಇದೇ ಸನ್ನಿವೇಶ ಇರುತ್ತದೆ. ನಿಮ್ಮ ಸಂಸ್ಥೆಯಲ್ಲಿ ಕಡಿಮೆ ಜನರು ಕೆಲಸ ಮಾಡುತ್ತಿದ್ದರೆ ನಿಮ್ಮ ಸಂಸ್ಥೆ ಕೆಲವು ದಿನಗಳವರೆಗೆ ಅಥವಾ ಕೆಲವು ವಾರಗಳವರೆಗೆ ನೀವು ಇಲ್ಲದೆ ಚಲಿಸಬಹುದು. ಆದರೆ ಖಂಡಿತವಾಗಿಯೂ ತಿಂಗಳುಗಳ ಮತ್ತು ವರ್ಷಗಳವರೆಗೆ ಚಲಿಸಲು ಸಾಧ್ಯವಿಲ್ಲ. ನೀವು ಕೆಲಸ ಮಾಡದೆ ಹಣವನ್ನು ಪಡೆಯಲು ಬಯಸಿದರೆ ಅದು ಒಂದು ಸಿಸ್ಟಮಿಂದ ಮಾತ್ರ ಸಾಧ್ಯ. ಸಾಮಾನ್ಯ ವ್ಯಕ್ತಿಯು ಕೂಡ ಜೀರೋ ಬಂಡವಾಳದಿಂದ ಬಿಸ್ನೆಸ್ ಶುರು ಮಾಡಿ ಆರ್ಥಿಕ ಸ್ವಾತಂತ್ರ್ಯ ಪಡೆಯಲು ಇರುವ ಏಕೈಕ ಇಂಡಸ್ಟ್ರಿ ಅಂದರೆ ಅದುವೇ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಉನ್ನತ ಅರ್ಥಶಾಸ್ತ್ರಜ್ಞರ ಪ್ರಕಾರ ಸಾಮಾನ್ಯ ಮನುಷ್ಯನಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲು ಲಭ್ಯವಿರುವ ಅತ್ಯುತ್ತಮ ಅವಕಾಶ ಅಂದರೆ ಅದುವೇ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಈ ಇಂಡಸ್ಟ್ರಿಯಲ್ಲಿ ಹೆಚ್ಚಿನ ಹೂಡಿಕೆ ಮತ್ತು ತಲೆನೋವು ಇಲ್ಲದೆ ಯಾರಾದರೂ ಈ ವ್ಯವಹಾರವನ್ನು ಪ್ರಾರಂಭಿಸಬಹುದು. ನೆಟ್ವರ್ಕ್ ಮಾರ್ಕೆಟಿಂಗ್ ವ್ಯವಹಾರವು ಜನರ ಸಮಯ, ಪ್ರಯತ್ನಗಳು ಮತ್ತು ಕೌಶಲ್ಯಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ನಮಗೆ ನೀಡುತ್ತದೆ. ಈ ಇಂಡಸ್ಟ್ರಿಯಲ್ಲಿ ನೀವು ಯಾರಿಗೂ ಸಂಬಳ ಕೊಡದೆ ಇದ್ದರೂ ಸಹ ನಿಮಗಾಗಿ ಸಾವಿರಾರು ಜನರು ಅವರವರ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಅವರು ತಮಗಾಗಿ ಕೆಲಸ ಮಾಡುತ್ತಾರೆ ಮತ್ತು ಅವರೊಂದಿಗೆ ನೀವು ಪ್ರಯೋಜನಗಳನ್ನು ಪಡೆಯುತ್ತೀರಿ. ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಉದ್ಯಮವು ವೇಗವಾಗಿ ಬೆಳೆಯುತ್ತಿರುವ 21ನೇ ಶತಮಾನದ ಬಿಸ್ನೆಸ್ ಆಗಿರುವುದು. ಇಂಥ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟಂಥ ವಿಡಿಯೋವನ್ನು ನಾನು ಅವಾಗವಾಗ ಹಾಕ್ತಿರ್ತೇನೆ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ.